ಅಲ್ಲ, ಅದು ಬಹಳ ನಿರೀಕ್ಷಿತವಾದದ್ದು. ಈಗಾಗಲೇ 2-3 ಬಾರಿ ಪ್ರಯತ್ನ ಪಟ್ಟಿದ್ರು. ಕೆಎಸ್ಆರ್ಟಿಸಿ ಬಸ್ ದರವನ್ನ ದಿಢೀರ್ ಏರಿಕೆ ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಜನಸಾಮಾನ್ಯರ ಮೇಲೆ ದರ ಏರಿಕೆಯ ಹೊರೆ ಹಾಕಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ ಎಂಎಲ್ಸಿ ಚಿದಾನಂದ ಎಂ ಗೌಡ. ರಾಜ್ಯದಲ್ಲಿ 50% ಮಹಿಳೆಯರು, 50% ಪುರುಷರಿದ್ದು, ರಾಜ್ಯದ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ನೀಡಿ ಪುರುಷರಿಗೆ ದರ ಬರಿಯನ್ನ ಎಳೆದು ಇವರ ಜೇಬಿನಿಂದ ಕಿತ್ತುಕೊಂಡು ಅವರಿಗೆ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ? ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದಲ್ಲಿ ಹಣವಿಲ್ಲದೆ ಈ ರೀತಿಯಾದ ದರ ಏರಿಕೆ ಮಾಡುತ್ತಾ ಸರ್ಕಾರಕ್ಕೆ ಆಗುತ್ತಿರುವ ನಷ್ಟವನ್ನ ಭರಿಸಲು ಮುಂದಾಗುತ್ತಿದೆ. ಹಾಲಿನ ದರ, ಸ್ಟಾಂಪ್ ಡ್ಯೂಟಿ ದರ, ಪೆಟ್ರೋಲ್ ಹಾಗೂ ಡೀಸೆಲ್ ದರ, ಸಬ್ ರಿಜಿಸ್ಟರ್ಡ್ ನೋಂದಣಿ ದರ, ಹೀಗೆ ಎಲ್ಲಾ ದರಗಳನ್ನು ಹೆಚ್ಚಿಸುತ್ತಾ ಬಂದಿರುವುದು ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಎಳೆದಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಸದನದಲ್ಲಿ ಹಾಗೂ ರಾಜ್ಯ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಮಾನ ಮರ್ಯಾದೆ ಏನೂ ಇಲ್ಲದೆ ಇರುವಂಥ ಸರ್ಕಾರ ಇದು. ಇವರಿಗೆ ಮಾತಾಡೋದು ನೋಡಿದ್ರೆ ಬಹಳ ದೊಡ್ಡದಾಗಿ ನಮ್ಮಂಥವ್ರು ಯಾರೂ ಇಲ್ಲ ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡ್ಕೋತಾರೆ. ಆದರೆ ಇಷ್ಟು ಒಂದು ಅರಾಜಕತೆಯನ್ನು ಉಂಟು ಮಾಡ್ತಕ್ಕಂಥ ಸರ್ಕಾರ ಹಿಂದೆಂದೂ ನೋಡಿರಲಿಲ್ಲ ನಾವು. 15% ಒಂದೇ ಸಾರಿ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ, ಬಸ್ ದರ ಜಾಸ್ತಿ ಆಯಿತು. ಹಾಗೆ ಏನು ನಮ್ಮ ಫ್ಯೂಯಲ್, ಪೆಟ್ರೋಲ್, ಡೀಸೆಲ್ ಮೇಲೆ ಅದರ ತೆರಿಗೆ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ರು. ಆಮೇಲೆ ಅದಾದಮೇಲೆ ಕೊನೆಗೆ ಸ್ಟಾಂಪ್ ಪೇಪರ್ 20 ರೂಪಾಯಿ, ಅಗ್ರಿಮೆಂಟ್ ಪೇಪರ್ 120 ರೂಪಾಯಿ ಮಾಡಿದ್ರು. ಪ್ರತಿಯೊಂದ್ರ ಮೇಲೂ ಕೂಡ ದರ ಜಾಸ್ತಿ ಆಗ್ತಾ ಇದೆ. ಈಗ ಹುಡುಕ್ತಿದ್ದಾರೆ ಅವರು ಎಲ್ಲಿ ಯಾವುದ್ರ ಮೇಲೆ. ಬೆಂಗಳೂರಿನಲ್ಲಿ BBMP ವ್ಯಾಪ್ತಿಯಲ್ಲಂತೂ ಅವರಿಗೆ ಹೆಂಗೆ ಬೇಕೋ ಹಂಗೆ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಖಂಡಿತ ಇದೊಂದು ರೀತಿಯಲ್ಲಿ ಸಮಾಜದ್ರೋಹಿ ಸರ್ಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು.